ಎಲ್ಲ ವೀಕ್ಷಕರಿಗೂ ನಮಸ್ತೆ. ನಾವಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಪುದುಬೆಟ್ಟು ಗ್ರಾಮದ ಕೇರಿಯ ಮನೆಯ ಸುರೇಶ್ ಅವರ ತೋಟದಲ್ಲಿ ಇರುವಂಥದ್ದು. ಅವರು ಇಲ್ಲಿರುವಂತಹ ಎಲೆಚುಕ್ಕಿ ರೋಗದ ಬಗ್ಗೆ ಈ ತೋಟಕ್ಕೆ ನಮ್ಮನ್ನು ಇವತ್ತು ಭೇಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾವು ಬಂದಿರುವಂಥದ್ದು. ಇಲ್ಲಿ ಎಲೆಚುಕ್ಕಿ ರೋಗದ ಪ್ರಮಾಣ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ನಿಮಗೆ ಸಂಕ್ಷಿಪ್ತವಾಗಿ ತೋರಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ವೀಕ್ಷಕರೇ, ಎಲೆಚುಕ್ಕಿ ರೋಗ ಬಂದ ಗಿಡ ನೋಡಿ ಇಲ್ಲಿ ಸಾಧಾರಣವಾಗಿ ಗಮನಿಸಬಹುದು. ಈ ಥರ ಎಲೆಚುಕ್ಕಿ ರೋಗ ಬಂದಂತಹ ಗಿಡಗಳು ತುಂಬ ಗಿಡಗಳು ಇವರ ತೋಟದಲ್ಲಿ ಇದ್ದಾವೆ. ಸಾಮಾನ್ಯವಾಗಿ ಒಂದು 5,000 ಅಡಿಕೆ ಮರಗಳಿರುವಂತಹ ತೋಟ ಇವರದು. 5,000 ಮರಗಳಿರುವಂಥ ತೋಟ ನೋಡಿ. ಈ ಮರವನ್ನು ನೀವು ಸಂಪೂರ್ಣವಾಗಿ ಗಮನಿಸಿ. ಎಲೆಚುಕ್ಕಿ ರೋಗ ಬಂದು ಅದರ ಎಲೆಗಳಲ್ಲಿ ಚುಕ್ಕೆ ಚುಕ್ಕೆ ಬಿದ್ದು ಹಳದಿ ಬಣ್ಣಕ್ಕೆ ತಿರುಗಿದ ನಂತರ ಆ ಸೋಗೆಗಳು ಸಂಪೂರ್ಣ ಒಣಗಿ ಹೋಗುವಂತಹದ್ದು ನೋಡಿ. ಇದು ಕೂಡ ಅದೇ ಥರ ಆಗಿದೆ. ಒಣಗಿದ ನಂತರ ಅದರ ಸೋಗೆಗಳು ಸಂಪೂರ್ಣವಾಗಿ ಬಾಗುತ್ತಾ ಬರುವಂಥದ್ದು. ಆ ನಂತರ ಅದರ ಒಂದು 3-4 ಸೋಗೆಗಳು ಸಂಪೂರ್ಣ ಬಾಗಿದ ನಂತರ ಮರ ಅಥವಾ ಗಿಡಗಳು ಸಾಯುವಂತಹ ಹಂತಕ್ಕೆ ಹೋಗುವುದನ್ನು ನಾವು ಗಮನಿಸಬಹುದು. ಹಾಗಾಗಿ ಇವರ ತೋಟದಲ್ಲಿ ಹೆಚ್ಚಿನ ಮರಗಳು ಅದೇ ಥರ ಆಗಿರುವುದರಿಂದ ಈ ತೋಟಕ್ಕೆ ಕರೆಸಿದರೆ ಇದನ್ನು ಕೂಡ ನೀವು ಸಾಮಾನ್ಯವಾಗಿ ಗಮನಿಸಬಹುದು ಯಾವ ಥರ ಆಗಿದೆ ಅನ್ನೋದನ್ನು. ಎಲ್ಲ ಸಂಪೂರ್ಣವಾಗಿ ಹಳದಿ ಬಣ್ಣಕ್ಕೆ ತಿರುಗುತ್ತಾ ಬಂದಿದೆ. ಮತ್ತು ಕೆಲವು ಗಿಡಗಳು ಸತ್ತಂತಹ ಗಿಡಗಳನ್ನು ಕೂಡ ನೀವು ಗಮನಿಸಬಹುದು. ಈ ಗಿಡವನ್ನು ನೋಡಿ ಸಂಪೂರ್ಣವಾಗಿ ಸಾಯುವಂತಹ ಹಂತದಲ್ಲಿರುವಂತಹ ಗಿಡವೇ ಆಗಿದೆ. ಹಾಗಾಗಿ ಇವರ ಒಂದು 5,000 ಮರಗಳು ಇದೇ ಥರ ಹೆಚ್ಚಿನ ಮರಗಳು ಇದ್ದಾವೆ. ನಾವು ಅದನ್ನೆಲ್ಲವನ್ನು ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇವತ್ತಿಲ್ಲಿ ಇವರ ತೋಟಕ್ಕೆ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಲಿಕ್ಕೆ ತಯಾರು ಮಾಡಿ ಸಿಂಪಡಣೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ದ್ರಾವಣವನ್ನು ತಯಾರು ಮಾಡಿ ಯಾವ ಥರ ಅವರು ಸಿಂಪಡಣೆ ಮಾಡ್ತಿದ್ದಾರೆ ಅಂತ ನಾವು ತೋರಿಸಿಕೊಡ್ತಾ ಇದ್ದಾರೆ. ಎಲ್ಲ ಗಿಡಗಳಿಗೂ ಸಿಂಪಡಣೆ ಮಾಡ್ತಿದ್ದಾರೆ. ರೋಗ ಇರುವಂಥದ್ದು, ರೋಗ ಇಲ್ಲದ ಎಲ್ಲ ಗಿಡಗಳಿಗೂ ಸಿಂಪಡಣೆಯನ್ನು ಮಾಡ್ತಾ ಇದ್ದಾರೆ ಇವರು ನೋಡಿ. ಮರ ಕೂಡ ನೀವು ಗಮನಿಸಬಹುದು ಯಾವ ಥರ ಇದೆ ಅನ್ನೋದನ್ನು. ಸಂಪೂರ್ಣವಾಗಿ ಬಾಗಿದೆ. ಒಂದು 2 ಸೋಗೆ ಬಿಟ್ಟರೆ ಮತ್ತೆ ಉಳಿದ ಎಲ್ಲ ಸೋಗೆಗಳು ಬಾಗಿ ಹೋಗಿದೆ. ಈಗ ಎಲೆಚುಕ್ಕಿ ರೋಗ ಅಂತಕ್ಕಂಥದ್ದು ಈಗ ನಮ್ಮ ಕರಾವಳಿ ಭಾಗದಲ್ಲಿ ಬಹಳ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಕೂಡ ಏನು ಕಡಿಮೆ ಇಲ್ಲ, ಎಲ್ಲ ತಾಲೂಕನ್ನು ಮೀರಿಸುವ ಹಂತದಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಕೂಡ ಇದೆ. ಹಾಗಾಗಿ ಎಲೆಚುಕ್ಕಿ ರೋಗ ಕಂಡು ಬಂದಾಗ ನಾವು ಅದನ್ನು ಪ್ರಾರಂಭದ ಹಂತದಲ್ಲಿ ಇನಿಷಿಯಲ್ ಸ್ಟೇಜಿನಲ್ಲಿ ನಾವು ಹತೋಟಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟರೆ ನಮಗೆ ತುಂಬ ಸುಲಭನಾಗುತ್ತೆ. ಕಡಿಮೆ ಖರ್ಚಿನಲ್ಲಿ ಕೂಡ ಅದನ್ನು ಹತೋಟಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಯಾಕೆ ಅಂತ ಹೇಳಿದರೆ, ರೋಗದ ಲಕ್ಷಣ ತುಂಬ ಕಡಿಮೆ ಇದ್ದಾಗ ನಮಗೆ ಕೇವಲ ಫುನೋಟ ಅಂತ ಬರುತ್ತೆ, ಒಂದೇ ಶಿಲೀಂಧ್ರನಾಶಕದಿಂದ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು 2ನೇ ಹಂತಕ್ಕೆ ಹೋದಾಗ ನಮಗೆ ಫುನೋಟ ಸಾಕಾಗಲ್ಲ. ಆ ಟೈಮಲ್ಲಿ ರುಸ್ಟೋಕ್ ಬೇಕಾಗ್ಬೋದು ಅಥವಾ ಟೆಬುಕೋನು ಕೂಡ ಬೇಕಾಗ್ಬೋದು. ಆ ನಂತರ 3ನೇ ಹಂತಕ್ಕೆಲ್ಲ ಹೋಯ್ತು ಅಂತ ಹೇಳಿದ್ರೆ ನಮಗೆ ಆಂಟ್ರೋಕೋಲು, ಮ್ಯಾಂಕೋಜಿಮ್ಮು ಅಥವಾ ಪೊಟ್ಯಾಂಟು, ನೋಮೈಟ್ಸು, ಸಿಂಬಾ ಈ ಥರದ ಶಿಲೀಂಧ್ರನಾಶಕದ ಅವಶ್ಯಕತೆ ಬರ್ತದೆ. ಈ ಶಿಲೀಂಧ್ರನಾಶಕದ ಹೆಸರುಗಳನ್ನು ನಾನು ಏನು ಹೇಳಿದ್ದೇನೆ, ಇದರ ಟೆಕ್ನಿಕಲ್ ನೇಮನ್ನು ನಾನು ಹಿಂದಿನ ವಿಡಿಯೋಗಳನ್ನು ಹೇಳಿದ್ದೀನಿ. ಹಾಗಾಗಿ ಅದನ್ನು ಮತ್ತೆ ನಾನು ರಿಪೀಟ್ ಮಾಡಲ್ಲ. ಆ ಕಾರಣಕ್ಕಾಗಿ ನಾವು ಹೇಳುವಂಥದ್ದು, ಎಲೆಚುಕ್ಕಿ ರೋಗದ ನಾವು ಕಂಡು ಬಂದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತವಾಗುವಂತಹ ಮಾಹಿತಿಯೊಂದಿಗೆ ಶಿಲೀಂಧ್ರನಾಶಕವನ್ನು ನಾವು ಸಿಂಪಡಣೆ ಮಾಡಿದಲ್ಲಿ ಎಲೆಚುಕ್ಕಿ ರೋಗವನ್ನು ಹತೋಟಿಗೆ ತರಲಿಕ್ಕೆ ಸುಲಭ ಆಗ್ತದೆ. ನಾವು ಬೆಳ್ತಂಗಡಿ ತಾಲೂಕಿನಾದ್ಯಂತ ಇತ್ತೀಚೆಗೆ ನಾವು ತುಂಬ ತೋಟಗಳಿಗೆ ನಮ್ಮನ್ನು ಕರೆಸಿದ್ದಾರೆ ಮತ್ತು ಅದಕ್ಕೆ ಸೂಕ್ತವಾಗುವಂತಹ ಮಾಹಿತಿಯನ್ನು ಮಾಡಿದ್ದೇವೆ. ಉತ್ತಮವಾದಂಥ ಫಲಿತಾಂಶ ಕೂಡ ಕಂಡು ಬಂದಿರೋದ್ರಿಂದ ಇವರು ಕೂಡ ಸುರೇಶ್ ಅವರು ಕೂಡ ಈ ತೋಟಕ್ಕೆ, ನಮ್ಮ ಪುದುಬೆಟ್ಟು ಗ್ರಾಮದ ಸುರೇಶ್ ಅವರು ಕೂಡ ಕರೆಸಿದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು, ನಮಗೆ ರೋಗ ಕಂಡು ಬಂದಂತಹ ಪ್ರಾರಂಭದ ಹಂತದಲ್ಲಿ ನೀವು ಅದಕ್ಕೆ ಏನಾದರೆ ಸೂಕ್ತವಾಗುವಂತಹ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡುವಂತಹ ಕೆಲಸವನ್ನು, ಸೂಕ್ತವಾಗುವುದೊಟ್ಟಿಗೆ ಅದಕ್ಕೆ ಉತ್ತಮ ಫಲಿತಾಂಶ ಕೊಡುವಂತಹ ಶಿಲೀಂಧ್ರನಾಶಕವನ್ನು ನಾವು ಸಿಂಪಡಣೆ ಮಾಡಬೇಕು. ನೋಡಿ, ಮಾಡುವಾಗ ಮದ್ದು ಬಿಡುವಾಗ ಅಷ್ಟೇ ಈ ಥರ ಗಮನಿಸಿ. ಇಲ್ಲಿ ಇವರು ಮದ್ದು ಬಿಡ್ತಿದ್ದಾರೆ. ಗಿಡದ ಬೇರಿನಿಂದ ಹಿಡಿದು ಮತ್ತು ಅಡಿಕೆ ಮರವನ್ನು ಕೂಡ ಈ ಥರ ಒದ್ದೆ ಮಾಡಬೇಕು. ಮರವನ್ನು ನೋಡಿ, ಅವ್ರ ಮರವನ್ನು ಒದ್ದೆ ಮಾಡ್ತಿದ್ದಾರೆ. ಅದೇ ಥರ ಅದು ಹಿಂಗಾರ ಮತ್ತು ಅದರ ಅಡಿಕೆ ಗೊನೆ, ಸೋಗೆ ಈ ಥರ ಎಲ್ಲಕ್ಕೂ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ತಿದ್ದಾರೆ ಅವರು. ಈ ಥರ ಸಿಂಪಡಣೆ ಮಾಡಬೇಕಾಗ್ತದೆ. ಯಾಕೆಂದರೆ ಶಿಲೀಂಧ್ರ ಅಂತಕ್ಕಂಥದ್ದು ಕೇವಲ ನಾವು ಸೋಗೆಯಲ್ಲಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರ ಬೇರಿಂದ ಹಿಡಿದು ಅಥವಾ ಅದರ ಹಿಂಗಾರ ಮತ್ತು ಸೋಗೆ ಎಲ್ಲ ಭಾಗದಲ್ಲಿ ಇರುವುದರಿಂದ ಆ ಥರ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡಬೇಕು. ಈ ಥರ ಮಾಡಿದಾಗ ನಮ್ಮ ತೋಟದ ಸಂಪೂರ್ಣ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ವೀಕ್ಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ತೋಟದ ಮಾಲೀಕರಾದಂತಹ ಸುರೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಒಂದು ಅಭಿಪ್ರಾಯ ಕೇಳ್ತೇನೆ ನಾನು. ಯಾಕೆ ಅಂತ ಹೇಳಿದರೆ, ತೋಟ ಹೇಗಿದೆ ಅನ್ನೋದು ನೀವು ಕೂಡ ಹೇಳ್ಬೇಕಾಗ್ತದೆ. ಯಾಕೆಂದ್ರೆ ನಿಮ್ಮ ತೋಟ ಹೇಗಿದೆ ನಿಮಗೆ ಗೊತ್ತಿರ್ತದೆ, ಯಾವ ಹಂತದಲ್ಲಿದೆ ರೋಗ ಅಂತಕ್ಕಂಥ. ಜಸ್ಟ್ ಒಂದು 2 ನಿಮಿಷ ಹೇಳಿ, ನೀವೇ ಹೇಳಿ.
ತೂಟೆ ಮಲ್ಲೆ ಮಲ್ಲೇಜಿ. ಇವರು ನಮ್ಮ ಈ ತೋಟದ 2 ವರ್ಷದಿಂದ ಜಾಸ್ತಿ ಆಗಿದೆ ರೋಗ. ಎಲೆ ಚುಕ್ಕಿ ರೋಗ ಜಾಸ್ತಿ ಆಗಿದೆ. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಜಾಸ್ತಿ ಆಗಿದೆ, 2ನೇ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು. ಹಾಗಾಗಿ ನಾವು ನಮ್ಮ ಕಚೇರಿಗೆ ಭೇಟಿ ಮಾಡಿದಿರಿ, ನಮ್ಮನ್ನ ಕರೆಸಿದ್ರಿ ಇಲ್ಲಿಗೆ. ಹೌದೌದು, ನಾವು ಬಂದಿವಿ. ಇವತ್ತು ಸಿಂಪಡಣೆ ಕೂಡ ಮಾಡ್ತಾ ಇದ್ದೀವಿ. ಎಲ್ಲ ತೋಟಕ್ಕೆ 5,000 ಗಿಡಕ್ಕೂ ಸಹ ಸಿಂಪಡಣೆ ಮಾಡ್ತೇವೆ ನಮ್ಮ ಅಭಿಪ್ರಾಯ. ಓಕೆ ಸರಿ, ಓಕೆ, ಧನ್ಯವಾದಗಳು ತಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ.